ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ ಗೈಸ್. ಇವತ್ತು ಏನಪ್ಪ ಅಂತಂದರೆ ಎಲ್ಲರೂ ಆಚೆ ಹೋಗಿ ಊಟ ಮಾಡ್ಕೊಂಬೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ರೆಗ್ಯುಲರ್ ಹೋಗೋ VKR ಬಿರಿಯಾನಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಈಗ ಆಲ್ರೆಡಿ ಅವ್ರಿಗೆ ಕಾಲ್ ಮಾಡಿದ್ವಿ. ಸೊ ಏನಪ್ಪ ಒಂದು ಬೇಸರದ ಸಂಗತಿ ಅಂತಂದರೆ, ಪಾಪ ಅವ್ರನ್ನ ಹೋಟ್ಲನ್ನ ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ಟಿದಾರಂತೆ. ಆ್ಯಕ್ಚುಲಿ ನಮ್ಮ ಈ ಕೋಳಿ ಫಾರ್ಮ್ ಗೇಟು, ಬನ್ನೇರುಘಟ್ಟ ಈ ಸರೌಂಡಿಂಗಲ್ಲಿ ಬೆಸ್ಟ್ ಬಿರಿಯಾನಿ, ಸೂಪರ್ ಟೇಸ್ಟ್ ಕೊಡೋ ಅಂಥ ಬಿರಿಯಾನಿ VKR ಬಿರಿಯಾನಿ. ಪಾಪ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡಿಲ್ದೇ ಇರೋರು ಹೋಗಿ ನೋಡ್ಕೊಬನ್ನಿ. ತುಂಬ ಚೆನ್ನಾಗಿ ಮಾಡ್ತಾನೆ ಬಿರಿಯಾನಿನ. ಪಾಪ ತಮಿಳ್ನಾಡಿಂದ ಬಂದು ಅವ್ರ ಹೆಂಡತಿ ತಾಳಿ ಚೈನ್ನ ಅಡ ಇಟ್ಟು ಒಂದು ಬಿರಿಯಾನಿ ಕಾರ್ಟ್ನ ಓಪನ್ ಮಾಡಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಟ್ಟು, ಅವನು ತುಂಬ ಪಾಪ ಏನೋ ಒಂದು ಬೆಳಿಬೇಕು ಅನ್ನೋ ಹೋರಾಟದಲ್ಲಿ ನಡೀತಾ ಇರುವಾಗ, ಸೊ ಪಾಪ ಯಾರೋ ಒಂದು ಸುಮಾರು ದಿನದಿಂದ ಬಂದು, ನೀನು ಬಿರಿಯಾನಿ ಶಾಪ್ ಎತ್ತಬೇಕು, ಇಲ್ಲಾಂದರೆ ಇಲ್ಲಿಡಕ್ಕೆ ಬಿಡಲ್ಲ ನಾನು ನಿನ್ನ, ನೀನು ಈ ಥರ ಟೇಸ್ಟ್ ಕೊಟ್ಟರೆ ನಮ್ಮ ಇದಕ್ಕೆ ಯಾರು ಬರ್ತಾರೆ, ಸೊ ಅಂತೆಲ್ಲ ಪಾಪ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರಂತೆ. ಡೈಲಿ ಫೋನ್ ಮಾಡಿ ಕೇಳಿದೆ ನಾನು. ಅವ್ರು ಈ ಥರ ಹೇಳಿದ್ರು, ಅಣ್ಣ ಇಲ್ಲ ಅಣ್ಣ, ನಾವು ಇವತ್ತು ಹಾಕಿಲ್ಲ, ನಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಣ್ಣ, ಏನು ಮಾಡೋದಣ್ಣ, ನಾವು ಬೇರೆ ಊರಿಂದ ಬಂದಿದ್ದೀವಿ, ನಮ್ಗೆ ಯಾರೂ ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಾದರೂ ಈ ಸಿಕೆಪಳ್ಳಿ ಅಥವಾ ಬನ್ನೇರುಘಟ್ಟ, ಈ ಬಸವನಪುರ, ಗೊಟ್ಟಿಗೆರೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಪಾಪ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಅಂದರೆ ದುಡ್ಡು ಕಾಸಲ್ಲಿ ಏನು ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಹಾಕ್ಕೊಳ್ಳೋಕೆ ಒಂದು ಜಾಗ ಇದ್ದರೆ, ಸೊ ರೋಡ್ ಸೈಡಲ್ಲಿ ಹಾಕ್ಕೊಳ್ಳೋದು, ಸೊ ಆ ಥರ ಒಂದು ಜಾಗ ಇದ್ದರೆ ಯಾರು ಏನೂ ಮಾತಾಡ್ಲಿಲ್ದಂಗೆ ದಯವಿಟ್ಟು ಹೆಲ್ಪ್ ಮಾಡಿ. ಅವ್ರಿಗೆ ಒಂದು ಜಾಗ ಕೊಡಿಸೋ ಥರ ಯಾರಾದರೂ ದೊಡ್ಡವ್ರು ನೋಡ್ತಾ ಇದ್ರೆ ಮಾತಾಡಿ ನೋಡಿ ಹೆಲ್ಪ್ ಮಾಡಿ ಅವ್ರಿಗೆ. ಸೊ ಅಂತ ಹೇಳ್ತಾ, ಸೊ ಈಗ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಬೇರೆ ಏನಾದರೂ ಸಿಕ್ಕುತ್ತಾ ನೋಡಿಕೊಂಡು ಟೇಸ್ಟ್ ಮಾಡಿಕೊಂಡು ಬರ್ತೀವಿ. ಸೊ ಬಟ್ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಈ VKR ಬಿರಿಯಾನಿ ಕ್ಲೋಸ್ ಆಗಿದೆ, ಪಾಪ ಅವ್ರಿಗೆ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ತುಂಬ ಬೇಸರದ ಸಂಗತಿ. ಸೊ ಅವನೇನು ಕಳ್ತನ ಮಾಡ್ತಾ ಇಲ್ಲ ಅಥವಾ ಭಿಕ್ಷೆ ಬಿಡ್ತಾ ಇಲ್ಲ, ಕಷ್ಟಪಟ್ಟು ದುಡಿತಾ ಇದ್ದಾನೆ. ಸೊ ಅದೇ ಥರ ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾನೆ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಅದನ್ನು ಇನ್ನೊಬ್ರು ಸಹಿಸಲ್ಲ ಅಂತ ಹೇಳ್ತಾರೆ. ಸೊ ಅದು ನಿಜಾನೇ ಅಂತ ಇವತ್ತು ಪ್ರೂವ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ನಿನಗೆ ಅಂದರೆ ಕಾಂಪಿಟೇಷನ್ ಇದ್ರೇನೆ ಒಂದು ಹೋಟೆಲಲ್ಲಿ ಓಕೆ, ಅವ್ನು VKR ಬಿರಿಯಾನಿ ಅವನು ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾನೆ, ಓಕೆ. ಸೊ ನೀವು ಯಾರು ಅಪೋಸ್ ಮಾಡ್ತಾ ಇದ್ದೀರಲ್ಲ, ನೀವು ಕೂಡ ಅಷ್ಟೇನೆ ಒಳ್ಳೆ ಟೇಸ್ಟ್ ಕೊಡಿ. ಯಾಕೆ ನಿಮ್ಮ ಹತ್ರ ಜನ ಬರಲ್ಲ? ಒಳ್ಳೆ ಬಿರಿಯಾನಿ ಟೇಸ್ಟ್ ಕೊಡಿ. ಒಳ್ಳೆ ಅವ್ನು ಏನು ಮಾಡ್ತಾ ಇದ್ದಾನೋ ಅವನ ಹತ್ರ ಕೇಳಿ, ಸಜೆಷನ್ ಕೇಳಿ, ಬ್ರದರ್ ಹೆಂಗೆ ಮಾಡ್ತಾ ಇದ್ದೀರಾ ಏನು ಅಂತ ಕೇಳಿ. ನೀವು ಅದನ್ನ ಆಪೋಸಿಟ್ ಆಗಿ ಏನಾದರೂ ಮಾಡಕ್ಕೆ ಟ್ರೈ ಮಾಡಿ, ಟೇಸ್ಟ್ ಕೊಡಿ. ಸೊ ಪಾಪ ಹಿಂಗೆ ಖಾಲಿ ಮಾಡಿಸ್ಬಿಡೋದು, ನೀವು ಯಾರ ಹತ್ರ 4 ಜನ ರೋಡಿ ಕರ್ಕೊಂಬಂದು ಅವ್ರು ಮಾಡ್ಕೊಂಡು, ದಿಸ್ ಈಸ್ ನಾಟ್ ರೈಟ್ ಅಂತ ಹೇಳ್ತೀನಿ. ಓಕೆ ಗೈಸ್, ಬನ್ನಿ ಹೋಗೋಣ ಆ ಹೋಟ್ಲ್ ಹತ್ರ, ನೋಡೋಣ. ಅಕಸ್ಮಾತ್ ಅವನೇನಾದ್ರು ಇಟ್ಟಿದ್ರೆ, ಮನ್ಸು ಮಾಡಿ ಧೈರ್ಯ ಮಾಡಿ ಇಟ್ಟಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಏನಾದರೂ ತಿನ್ಕೊಂಡು ಬರೋಣ. ಸೊ ಬೇರೆ ಯಾವುದಾದ್ರು ಫುಡ್ ಇದ್ದರೆ ನಾನು ರಿವ್ಯೂ ಮಾಡ್ತೀನಿ. ಸೊ ಬಟ್ ನಂಗೆ ತುಂಬ ಬೇಜಾರಾಗಿದೆ VKR ಬಿರಿಯಾನಿ ಪಾಪ ಅವ್ರ ಬಗ್ಗೆ. ಸೊ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ಅವ್ರ ನಂಬರ್ ಕೂಡ ಹಾಕಿರ್ತೀನಿ, ಯಾರು VKR ಬಿರಿಯಾನಿ ಅವ್ರ ನಂಬರು ನಾನು ನನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕಮೆಂಟಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ. ಅವ್ರು ಕಾಲ್ ಮಾಡಿ ಏನಾದರೂ ನಿಮ್ಮ ಕೈಲಿ ಈ ಥರ ಏನಾದರೂ ಜಾಗ ಇಲ್ಲಿ ಏನಾದರೂ ಮಾತಾಡಿ ಬಿಡಿಸ್ಕೊಡೋಕ್ಕಾಗುತ್ತೆ ಅಂತಂದರೆ ದಯವಿಟ್ಟು ಬಿಡಿಸ್ಕೊಡಿ. ಜಸ್ಟ್ ಅವ್ರು 7 o'clock 11 o'clock ಹಾಕ್ತಾರೆ. ಬೇರೆ ಯಾರಿಗೂ ತೊಂದರೆ ಮಾಡಲ್ಲ. ಅವ್ರು ಟೇಸ್ಟ್ ಇದ್ರೆ ಮಾತ್ರ ಬಂದು ಟೇಸ್ಟ್ ಮಾಡಲಿ, ಇಲ್ಲ ಅಂತಂದರೆ ಬಿಡಲಿ ಅಷ್ಟೇ. ಸೊ ಬನ್ನಿ ಗೈಸ್, ಹೋಗೋಣ. ಬೇರೆ ಯಾವುದಾದ್ರು ಹೋಟ್ಲಿಗೆ ಹೋಗಿ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀನಿ. ಬನ್ನಿ. ಅವ್ರಿಗೆ ತುಂಬಾ ಇದಾಯ್ತು, ಅದಕ್ಕ ಸುಮ್ನೆ ಇರ್ತಾ ಇದ್ದ ನಾವು. ಅವ್ರೆಲ್ಲಾ ಹಂಗೆ ಬ್ಯಾಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದ. ಇವ್ರ ಮುಂದೆ ನಾವು ಹಂಗೆ ಮಾಡಕ್ಕೆ ಆಗಲ್ಲ. ಅದಕ್ಕೆ ಸುಮ್ನೆ ಏನು ಮಾತಾಡಕ್ಕೆ
ಬಿಡಲ್ಲ ಅವರು. ಏನು ಎಷ್ಟು ದಿನದಿಂದ? ಏನಂತ ಅವ್ರು ಏನು ಮಾಡಲ್ಲ, ನಮ್ಗ್ ಗೊತ್ತು. ಹಾ, ಅವ್ರ ಹಂಗೆ ಹಿಂಗೆ ಹೇಳ್ತಾ ಇದ್ದು. ಅವ್ರು ಮಾಡಿದ್ರೆ ಫಸ್ಟ್ ದಿನ ಬಂದು ಹೇಳಿದ್ರನ ತಿರ್ಗಾಣ ಹಾಕಿದ್ರೆ ಮಾಡ್ಬೋದು ಅವ್ರು. ಹಂಗೆ ಏನು ಮಾಡಲ್ಲ ಅವ್ರು. ಸುಮ್ನೆ ಯಾಕೆ ಅಂತ ನಾವು ಅವ್ರು ಹೇಳ್ತಾ ಇದ್ದು, ನಾ ಬೆಂಕಿ ಹಾಕಿದ್ದೇನೆ, ನಾಳೆ ಹಾಕಿದ್ರೆ ಬೆಂಕಿ ಹಾಕ್ತೀನಿ, ಏನ್ ಕೇಸ್ ಅಂತ ಪರವಾಗಿಲ್ಲ, ನಾನ್ ನೋಡ್ತೀನಿ, ನಮ್ದು ಆಲ್ರೆಡಿ 2 ಕೇಸ್ ಇದೆ, ಇನ್ನು 3 ಕೇಸ್ ಆಗಿದೆ ಬಿಡಿ ಅಂತಾನ. ಸರಿ ಆಯ್ತಪ್ಪ ಅಂತ ನಾ ಸುಮ್ನೆ ಬಿಟ್ಬಿಟ್ಟು ಬಂದಿದ್ರ. ಹೇಳಿದ್ರ ಅವ್ರಗ, ಮಂಜನ್ನ ಕರ್ಕೊಂಡ್ ಬರ್ತೀನಿ ಬಿಡಿ, ನಾಳೆ ಏನ್ ಮಾಡ್ತಾನೆ ಏನೋ ಒಂದ್ ಮಾತ್ ಕೇಳ್ಬಿಟ್ಟು ನಾಳೆಯಿಂದ ಹಾಕ್ಬಿಡಿ ನೀವು. ಅವ್ರು ಎಷ್ಟ ಇಷ್ಟ ಮಾಡ್ತಾನೆ, ನೀವ್ ಏನೋ ಮಾಡಿ, ಅವ್ರ ವ್ಯಾಪಾರ ಅವ್ರತ, ನಿಮ್ದಾಯ್ತ ಬಿಡಿ. ಅದೇ ಅದನ್ನ ಹೇಳ್ತೀನಿ. ನೀವು ಇಲ್ಲೇ ಭಯ ಬೀಳಕ್ ಹೋಗ್ಬೇಡಿ. ನೀವು ಆರಾಮಾಗಿ ನಿಮ್ ವ್ಯಾಪಾರ ನಿಮ್ದು, ಅವ್ರ ವ್ಯಾಪಾರ ಅವ್ರದ್ದು. ಯಾಕಂದ್ರೆ ನಿಮ್ದು ಟೇಸ್ಟ್ ಚೆನ್ನಾಗಿದೆ. ಅದೇ ಅವ್ರಿಗೆ ಪ್ರಾಬ್ಲಮ್. ಪಾಪ ಕಷ್ಟಪಟ್ಟು ಮಾಡಿದೀರ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ತಿನ್ಬಿಟ್ಟು ನಮ್ಮ ಹತ್ರ ಬಂದು ಹೇಳ್ತಾ ಇದ್ದು, ಏನ್ ಗುರು ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ. ಅಲ್ಲೇ ಹೋಗ್ತಾ ಇದ್ದು ನಾವು. ನಮ್ಮ ಅಣ್ಣ ಒಬ್ರು ಯಾರೋ ಕರ್ಕೊಂಡ್ ಬಂದಿದ್ರಿ ಇವಾಗ. ಅದಕ್ಕೆ ಗಾಡಿ ಬಿಟ್ಬಿಟ್ಟು 2 ವೀಲರ್ ಅಲ್ಲಿ ಹೋಗ್ತೀನಿ. ಅಲ್ಲಿ ಎಲ್ಲಿಗೆ? ಅಲ್ಲಿ ಅವ್ರ ಅಂಗಡಿ ಹತ್ರ. ಅವ್ರ ಅಂಗಡಿ ಹತ್ರ ಹೋಗ್ತೀರಾ? ಅವ್ರು ಎಲ್ಲಾ ಕರ್ಕೊಂಡ್ ಬರ್ತಾರಣ್ಣ. ಕಸ್ಟಮರ್ ಜೊತೆಗೆ ಎಲ್ಲಾ ಇರ್ತಾರಣ್ಣ ಕಸ್ಟಮರ್. ಹಂಗೆ ಬಂದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದು ಅವ್ರು. ನಾವ್ ಹಂಗೆ ಮಾಡ್ಬೇಕಣ್ಣ. ಅವ್ರು ಏನ್ ಅವ್ರ ಮಾತ್ರ. ಗೈಸ್ ನೋಡಿದ್ರಲ್ಲ ಪಾಪ ಅವ್ರಿಗೆ. ಸೊ ಈ ಥರ ಎಲ್ಲ ಇಶ್ಯೂ ಮಾಡ್ತಾ ಇದಾರೆ. ನೀವು ಬದುಕಿ ಅವ್ರನ್ನೂ ಬದುಕಕ್ ಬಿಡಿ ಅಷ್ಟೇ ಕೇಳೋದು. ಸೊ ಯಾರ ಟ್ಯಾಲೆಂಟು ಯಾರಪ್ಪನ ಸೊತ್ತಲ್ಲ. ಸೊ ನೀವು ಬದುಕಿ ಅವ್ರನ್ನೂ ಬದುಕಕ್ಕೆ ಬಿಡಿ. ನಿಮ್ಮ ವ್ಯಾಪಾರ ನಿಮ್ಮದು, ಅವ್ರ ವ್ಯಾಪಾರ ಅವ್ರದ್ದು. ನಿಮ್ಮ ಟೇಸ್ಟ್ ನಿಮ್ಮದು, ಅವ್ರ ಟೇಸ್ಟ್ ಅವ್ರದ್ದು. ಸೊ ಅಂತ ಹೇಳ್ತಾ ನಾನು ಮುಂದೆ ಬೇರೆ ಏನಾದರೂ ಟೇಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ನನಗಿವತ್ತು ಬೇರೆ ಏನು ಟೇಸ್ಟ್ ಮಾಡಿದ್ರು ಸಮಾಧಾನ ಇಲ್ಲ, ಬೇಜಾರಿದೆ. ಸೊ ಬಂದಿದ್ದೀವಿ, ಏನಾದ್ರು ತಿನ್ಕೊಂಡು ಹೋಗಲೇಬೇಕು. ಸೊ ಬನ್ನಿ ಗೈಸ್. ನೋಡಿ, ಮಧ್ಯಾಹ್ನದ ಹೊತ್ತು ಇಲ್ಲಿ ಹಾಕ್ತಾಯಿದ್ರು ಪಾಪ ಅವರು. ಇವಾಗ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲೇ ಸಂಜೆ ಹೊತ್ತು ಅಲ್ಲಿ ಹಾಕ್ತಾಯಿದ್ರು. ಇಲ್ಲೂ ಬಿಡಲ್ವಂತೆ ಹಾಕಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿ ಹಾಕ್ತಾಯಿದ್ರು. ಸೊ ಇರ್ಲಿ ಪಾಪ, ಬನ್ನಿ. ಓಕೆ ಗೈಸ್, ಫೈನಲಿ ಇಲ್ಲಿಗೆ ಬಂದ್ವಿ. ಇದು ಜಂಬೂ ಸವಾರಿ ದಿಣ್ಣೆ ಹೋಗೋ ರೋಡು. ಇಲ್ಲಿ ಎಗ್ ರೈಸು, ಫಿಶ್ಶು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ, ಇಲ್ಲಿ ಟೇಸ್ಟ್ ನೋಡಿಕೊಂಡು ತಿನ್ಕೊಂಡು ನೋಡಿಕೊಂಡು ಹೊರಡೋಣ. ಗೈಸ್, ಇಲ್ಲಿ ಎಗ್ ರೈಸ್ ಟೇಸ್ಟ್ ಮಾಡ್ತಾ ಇದ್ದೀವಿ ನೋಡಿ, ಚೆನ್ನಾಗಿದೆ, ಸೂಪರ್. ನಮ್ಮ ಅಂಗಡಿ ಪಕ್ಕದಲ್ಲೇ ಹಾಕೋ, ಕಬಾಬ್ ಹಾಕ್ಬೇಡ. ನಮ್ದ್ರಲ್ಲಿ ಎಗ್ ರೈಸ್ ಕಬಾಬ್ ಇದೆ ಹೋಗೋದು. ನಾವು ಬೇರೆದೇನು ಹಾಕಲ್ಲ. ನಿಮ್ಗೆ ಯಾಕಂದ್ರೆ ಬಿರಿಯಾನಿ, ಪರೋಟ, ಚಿಲ್ಲಿ ಚಿಕನ್ ಇದನ್ನ ಹಾಕೋ. ನನ್ನ ಪಕ್ಕದಲ್ಲೇ ಅಂಗಡಿ, ನಮ್ಮ ಅಂಗಡಿ ಪಕ್ಕದಲ್ಲೇ ಬೇಕಂದ್ರೆ ಹಾಕೋ, ನಾನು ಇಲ್ಲ ಅಂತ ಹೇಳಲ್ಲ. ಜನ ಬರೋದೇ ಅಲ್ಲಿಂದ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಹೇಳ್ತಾ ಇರೋದು. ಅದಕ್ಕೆ ಅವರು ಕುಡಿದ್ಬಿಟ್ಟು ಎಲ್ಲ ಇದಾರಂತೆ. ಅದು ಮಾತಾಡ್ಕೊಂಡು ನಾಳೆಯಿಂದ ಅಂಗಡಿ ಹಾಕೊಂಡೀನು ಅಂತ ಹೇಳಿದಾರ. ನಾಳೆಯಿಂದ ಅಂಗಡಿ ಹಾಕೊಂತ ಹೇಳಕ ನಮ್ ಬೇಕಾದ್ರೆ ಮಾತಾಡ್ತೀವಿ. ಸಾಯಂಕಾಲ ಅವ್ರು ಹಾಕೋದು ಅಂಗಡಿ. ಇಬ್ರು 7 ಗಂಟೆಗೆ ಅಂತ ಹಾಕೋದು. ಸರಿ ಬಿಟ್ರೆ ಅದನ್ನೇನಿದೆ ಮಾತಾಡ್ತಿದ್ದೀನಿ ಆಲ್ರೆಡಿ. ಅವ್ರಿಗೇನೆ ಫೋನ್ ಮಾಡ್ಬಿಟ್ಟೆ ಅಂಗಡಿ ಅವ್ರಿಗೇನೆ. ಅವರು ಮಾತಾಡಿದ್ರು. ಅವ್ರಿಗೆ ಗೊತ್ತಿರೋರು ಫೋನ್ ಮಾಡಿ ಮಾತಾಡ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಅವರು ಲೇಔಟ್ ಅವ್ರ ಅಂತ ಹಾಕಿರೋದು ಇಲ್ಲೇನ. ಅವ್ರಿಬ್ರು ಮಾತಾಡ್ಕೊಂಡು ಹೇಳ್ಕೊಂಡು ಅಂಗಡಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾನು ಕ್ಲಿಯರ್ ಮಾಡಿಸ್ತೀನಿ ಬಿಡಗ, ತಲೆಗೆಡ್ಸ್ಕೊಬೇಡ್ರಿ. ಸರಿ ಆಯ್ತಣ್ಣ. ಅದೇ ಅವ್ರಿಗೆ ಹೇಳ್ಬಿಡ್ರಿ. ಆಮೇಲೆ ಇವಾಗ ಅವ್ರ ಅಣ್ಣ ಯಾರೋ ಬರ್ತಾರಂತೆ. ಅದು ಬಂದ್ಮೇಲೆ ಸುಮ್ಮನೆ ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡ್ರಿ. ಎಲ್ಲ ದೊಡ್ಡ ದೊಡ್ಡವ್ರು ಹಾಕಿರೋದು. ಆ ಅಂಗಡಿ ಕಡೆಯವರು ಎಲ್ಲ ದೊಡ್ಡ ದೊಡ್ಡವ್ರು ಇರೋದು.
ಅವ್ರಿಗೆ ಹೇಳ್ರಿ ಗಲಾಟೆ ಗಿಲಾಟೆ ಏನೋ ಮಾಡ್ಕೊಬಿಡ್ರಿ, ಮಾತಾಡ್ಕೊಂಡು ಹೋಗ್ಲಿ. ಹಾ ಅದೇನಿದೆ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಸರಿ ಆಯ್ತಣ್ಣ, ಹೇಳ್ತೀನಿ. ಕೊನೆಗೆ ನಾವು ಏನು ಮಾಡಿದ್ವಿ ಅಂತಂದರೆ, ನಮ್ಗೆ ಗೊತ್ತಿರೋರ ಹತ್ರ, ಸ್ವಲ್ಪ ಆಟೋದವ್ರ ಹತ್ರ, ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಅವ್ರ ಅಂಗಡಿ ಹಾಕೊಳ್ಳೋ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಟ್ವಿ. ಸೊ ಇವಾಗ ಅವ್ರು ಮತ್ತೆ ಅಂಗಡಿ ಹಾಕ್ಕೊಂಡು ಅವ್ರ ಬಿಸ್ನೆಸ್ನ ಚೆನ್ನಾಗಿ ರನ್ ಮಾಡ್ತಾಯಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವ್ರ ಅಂಗಡಿ ಚೆನ್ನಾಗಾಗಲಿ. ಸೊ ಯಾವುದೇ ರೀತಿ ತೊಂದರೆ ಬರಲ್ಲ. ಸೊ ನಮ್ಗೆ ನಂಬಿಕೆ ಇದೆ, ನಾವೆಲ್ಲರ ಹತ್ರ ಮಾತಾಡಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅವ್ರಿಗೆ ಅಂಗಡಿ ಹಾಕ್ಕೊಳ್ಳೋಕ್ಕೆ ಪರ್ಮಿಷನ್ನ ಕೊಡಿಸಿದ್ದೀವಿ. ಸೊ ಹೆಲ್ಪ್ ಮಾಡಿದಂಥ ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೀವು ಬೆಳೀರಿ, ಜನಗಳನ್ನ ಬೆಳೆಯೋಕ್ಕೆ ಬಿಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.